ಬಾಗಲಕೋಟೆಯ ಉಪಚುನಾವಣಾ ಕಣ ಕಾವೇರಿದೆ. ಪ್ರಚಾರದ ವೇಳೆ ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ಮತ್ತೆ ವಾಗ್ವಾದ ಉಂಟಾಗಿರುವಂತದ್ದು ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಬಾಗಲಕೋಟೆಯ ಉಪಚುನಾವಣಾ ರಣಕಣ ಕಾವೇರಿದೆ. ಪ್ರಚಾರದ ವೇಳೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾಗ್ವಾದ ನಡೆದಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮೆರವಣಿಗೆ ಮಾಡ್ತಾ ಇದ್ದಂತ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಾಮುಖಿಯಾಗಿದ್ದಾರೆ. ಪರಸ್ಪರ ಘೋಷಣೆ ಕೂಗುವಂತ ವೇಳೆ ಗಲಾಟೆ ಶುರುವಾಗುತ್ತೆ. ಇನ್ನು ಕಾರ್ಯಕರ್ತರ ಗಲಾಟೆ ಕೆಲವೊಂದು ಕಾಲ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡಿದೆ. ಅಲ್ಲಿ ಶ್ರೀರಾಮುಲು ಆರ್.ಬಿ. ತಿಮ್ಮಾಪುರ್ ಅವರು ಪ್ರಚಾರದ ವೇಳೆ ಗದ್ದಲ ಉಂಟು ಮಾಡಿರುವಂತದ್ದು. ಪೊಲೀಸ್ ಸಿಬ್ಬಂದಿ ತಕ್ಷಣ ಮಧ್ಯ ಪ್ರವೇಶ ಮಾಡ್ತಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು. ದಾವಣಗೆರೆಯಲ್ಲಿ ನಡೆದಿದ್ದಂಥದ್ದು ಪ್ರದೀಪ್ ಈಶ್ವರ್ ಹೋಗಿದ್ದಾಗ ಘಟನೆ ಇನ್ನೂ ನೆನಪೇ ಇದೆ. ಈಗ ಈ ಕಡೆ ವಿಚಾರಕ್ಕೆ ಬಾಗಲಕೋಟೆ ವಿಚಾರಕ್ಕೆ ಬಂತು ಅಂದ್ರೆ ಅಲ್ಲೂ ಕೂಡ ಅಂಥದ್ದೇ ಈಗ ಗೊಂದಲ ಉಂಟಾಗ್ತಾ ಇದೆ. ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಕಿತ್ತಾಟಕ್ಕೊಳಗಾಗಿರುವಂಥದ್ದು. ಘೋಷಣೆ ಕೂಗುವಂತ ವೇಳೆ ಇಲ್ಲಿ ಜಿದ್ದಾಜಿದ್ದಿಗೆ ಬಿದ್ದು ಘೋಷಣೆ ಕೂಗಕ್ಕೆ ಹೋಗಿರ್ತಾರೆ. ಆ ಒಂದು ವೇಳೆ ಸಂಭವ ಆಗಿರುವಂತ ಈ ಘಟನೆ. ಆರ್.ಬಿ. ತಿಮ್ಮಾಪುರ್ ಅವರಿರ್ತಾರೆ, ಶ್ರೀರಾಮುಲು ಅವರಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇಬ್ರು ಕೂಡ ಕಾಣಿಸ್ತಿದ್ದಾರೆ ಅಲ್ಲಿ. ಅಂದ್ರೆ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ. ಅವ್ರು ಮಾಡಿ ನಾವು ಮಾಡ್ತೀವಿ. ಪ್ರಚಾರ ಏನ್ ತೊಂದರೆ ಇಲ್ಲ. ಯಾರು ನಿಮ್ಮ ಬಂದ ಮಾಡ್ಕೊಂಡ್ರಿ. ಗಾಡಿ ಬಂದ್ಬಿಡೋಣ. ಎಸ್ ಸರ್, ಬಾಗಲಕೋಟೆಯಲ್ಲೂ ಕೂಡ ಈಗ ಮತ್ತೊಮ್ಮೆ ದಾವಣಗೆರೆಯ ಘಟನೆ ರಿಪೀಟ್ ಆಗಿದೆ ಅಂತ ಹೇಳ್ಬೋದು. ಪ್ರಚಾರ ಮಾಡುವಾಗ ಇಬ್ರು ಕೂಡ ಅಂದ್ರೆ ಬಿಜೆಪಿ ಕೂಡ ಪ್ರಚಾರದಲ್ಲಿ ಮುಂದಾಗಿರ್ತಾರೆ, ಕಾಂಗ್ರೆಸ್ ಕೂಡ ಪ್ರಚಾರದಲ್ಲಿ ಮುಂದಾಗಿರುವಂಥದ್ದು. ಆ ಒಂದು ವೇಳೆ ಇಲ್ಲಿ ಮಾತಿನ ಯುದ್ಧ ನಡೆದಿದೆ ಅಂತ ಹೇಳ್ಬೋದು. ಪರಸ್ಪರ ಘೋಷಣೆಗಳನ್ನ ಕೂಗ್ಕೊಂಡು ಹೋಗುವಂತ ವೇಳೆ ಮುಖಾಮುಖಿ ಆಗ್ತಾರೆ. ಆಗ ಇಲ್ಲಿ ಮಾತಿನ ಚಕಮಕಿ ನಡೆದಿದೆ. ಸ್ವಲ್ಪ ಹೊತ್ತು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಪೊಲೀಸರು ಅಲ್ಲಿಗೆ ಬಂದು ಆ ವಾತಾವರಣ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು.